ಪ್ರೀತಿಸಿ ಮದುವೆ ಹಾಕಿ ಗರ್ಭಿಣಿಯಾದ ಮಹಿಳೆ ಈಗ ನಾನು ಮೋಸ ಹೋದೆ ಅಂತ ಪೊಲೀಸ್ ಠಾಣೆ ಮೆಟ್ಲು ಏರಿದ್ದಾಳೆ. ಲವ್ ಸೆಕ್ಸ್ ಧೋಕಾಗೆ ಯುವತಿ ಬಲಿಯಾದಳ ಅನ್ನುವಂಥ ಪ್ರಶ್ನೆ ಇದೀಗ ಸಹಜವಾಗಿ ಮೂಡ್ತಾ ಇದೆ. ವಂಚನೆ ಜಾಲಕ್ಕೆ ಸಿಲುಕಿದ ಮಹಿಳೆ ಮದುವೆಯಾದ 3 ತಿಂಗಳಿಗೆ ಬೀದಿಗೆ ಬೀಳುವಂತ ಸ್ಥಿತಿ ಬಂದೋಗ್ಬಿಟ್ಟಿದೆ. 3 ತಿಂಗಳ ನಂತರ ಜೂಟು ಮಹಿಳೆ ದೇವಸ್ಥಾನದಲ್ಲಿ ಹಾರ ಬದಲಾಯಿಸಿಕೊಂಡವನಿಗಾಗಿ ಪೊಲೀಸ್ ಠಾಣೆಗೆ ಅಲಿತಾ ಇದ್ದಾಳೆ. ಪ್ರೀತ್ಸೆ ಅಂತ ಹಿಂದೆ ಬಿದ್ದವನು ಮದುವೆ ಹಾಕಿ 3 ತಿಂಗಳ ನಂತರ ಜೂಟಾಗ್ಬಿಟ್ನ. 3 ತಿಂಗಳ ಹಿಂದೆ ಮದುವೆ ಆದಂತ ಈ ಮಹಿಳೆ ಏನಿದಾರಲ್ಲ, ಈಗ ಗರ್ಭಿಣಿ ಆಗ್ಬಿಟ್ಟಿದ್ದಾಳೆ. ಈ ವೇಳೆ ಪರಿಚಯವಾಗಿದ್ದ ಯುವಕ ಹೇಮಂತ್ ಕುಮಾರ್ ನನ್ನನ್ನ ಪ್ರೀತಿಸ್ತಾ ಇದ್ದ, ನನಗೆ ನೀನೇ ಬೇಕು ಅಂತಿದ್ರೆ ದರ್ಶನ್ ರೀತಿ ಕೊಲೆ ಮಾಡಿ ಚರಂಡಿಗೆ ಎಸಿತೀನಿ ಅಂತ ಗಂಡ ಬೆದರಿಕೆ ಕೂಡ ಹಾಕಿದ್ದ ಅಂತ ಮಹಿಳೆ ಆರೋಪವನ್ನ ಮಾಡಿದ್ದಾಳೆ. ಹಾಯ್, ಹಲೋ, ನಮಸ್ಕಾರ. ಸ್ಪೀಡ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಪ್ರೀತಿಸಿ ಮದುವೆ ಹಾಕಿ ಗರ್ಭಿಣಿಯಾದ ಮಹಿಳೆ ಈಗ ನಾನು ಮೋಸ ಹೋದೆ ಅಂತ ಪೊಲೀಸ್ ಠಾಣೆ ಮೆಟ್ಲು ಏರಿದ್ದಾಳೆ. ಲವ್ ಸೆಕ್ಸ್ ಧೋಕಾಗೆ ಯುವತಿ ಬಲಿಯಾದಳ ಅನ್ನುವಂಥ ಪ್ರಶ್ನೆ ಇದೀಗ ಸಹಜವಾಗಿ ಮೂಡ್ತಾ ಇದೆ. ವಂಚನೆ ಜಾಲಕ್ಕೆ ಸಿಲುಕಿದ ಮಹಿಳೆ ಮದುವೆಯಾದ 3 ತಿಂಗಳಿಗೆ ಬೀದಿಗೆ ಬೀಳುವಂತ ಸ್ಥಿತಿ ಬಂದೋಗ್ಬಿಟ್ಟಿದೆ. ತಾಳಿ ಕಟ್ಟಿದವನು ಎಲ್ಲಿ ಹೋದ ಅನ್ನೋ ಮಹಿಳೆ ಕತೆ ಏನು ಅಂತ ಹೇಳ್ತೀವಿ ನೋಡಿ. 3 ತಿಂಗಳ ನಂತರ ಜೂಟು ಮಹಿಳೆ ದೇವಸ್ಥಾನದಲ್ಲಿ ಹಾರ ಬದಲಾಯಿಸಿಕೊಂಡವನಿಗಾಗಿ ಪೊಲೀಸ್ ಠಾಣೆಗೆ ಅಲಿತಾ ಇದ್ದಾಳೆ. ಪ್ರೀತ್ಸೆ ಅಂತ ಹಿಂದೆ ಬಿದ್ದವನು ಮದುವೆ ಹಾಕಿ 3 ತಿಂಗಳ ನಂತರ ಜೂಟಾಗ್ಬಿಟ್ನ. 3 ತಿಂಗಳ ಹಿಂದೆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡವನು ಈಗ ದೂರ ಆಗ್ಬಿಟ್ಟಿದ್ದಾನೆ ಎಂಬ ಮಹಿಳೆ ಆರೋಪ ಮಾಡ್ತಾ ಇದ್ದಾಳೆ. ಅಂದ್ರೆ 3 ತಿಂಗಳ ಹಿಂದೆ ಮದುವೆ, 3 ತಿಂಗಳ ಹಿಂದೆ ಮದುವೆ ಆದಂತ ಈ ಮಹಿಳೆ ಏನಿದಾರಲ್ಲ, ಈಗ ಗರ್ಭಿಣಿ ಆಗ್ಬಿಟ್ಟಿದ್ದಾಳೆ. ನೋಡಿ, ನಾನು ಮದುವೆ ಆಗಿದ್ದೇನೆ, ಗಂಡನ ಜೊತೆ ಬಾಳಲು ಅವಕಾಶ ಕೊಡಿ ಎಂದು ಪೊಲೀಸರ ಮೊರೆ ಹೋಗ್ಬಿಟ್ಟಿದ್ದಾಳೆ. ಕುಣಿಗಲ್ ಮೂಲದ ಯುವತಿ ಬೆಂಗಳೂರಿನ ಖಾಸಗಿ ಮಾಲ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ಳು. ಈ ವೇಳೆ ಪರಿಚಯವಾಗಿದ್ದ ಯುವಕ ಹೇಮಂತ್ ಕುಮಾರ್ ನನ್ನನ್ನು ಪ್ರೀತಿಸ್ತಾ ಇದ್ಳು. ಅಂದರೆ ಇಬ್ರು ಕೂಡ ಪ್ರೀತಿಯನ್ನ ಮಾಡಿದ್ರು. ಇಬ್ರು ಕಳೆದ ಫೆಬ್ರವರಿಯಲ್ಲಿ ಮದುವೆ ಕೂಡ ಆಗಿದ್ರು. ಹಣಕ್ಕಾಗಿ ಕಿರುಕುಳ ಕೊಟ್ಟರು ಕೂಡ ಮದುವೆ ನಂತರ ಸ್ನೇಹಿತನ ರೂಮ್ನಲ್ಲಿ ಇಬ್ರು ಕೂಡ ಸಂಸಾರವನ್ನ ಮಾಡಿದ್ರು. ನೋಡಿ, ಕೆಲ ದಿನಗಳ ಬಳಿಕ ಮಹಿಳೆಯ ಚಾರಿತ್ರ್ಯ ಸರಿ ಇಲ್ಲ ಎಂದು ಹೇಮಂತ್ ಒಂದಿಷ್ಟು ದೂರನ ಕೊಟ್ಟಿದ್ದಾನಂತೆ, ಅಂದರೆ ದೂರ್ತಾ ಇದ್ದಾನಂತೆ. ಇದೀಗ ಹೇಮಂತ್ ಕುಮಾರ್ ಕುಟುಂಬಸ್ಥರ ಮೇಲೆ ಮಹಿಳೆ ಕಿರುಕುಳ ಆರೋಪವನ್ನ ಮಾಡಿದ್ದಾಳೆ. ಹಣಕ್ಕಾಗಿ ಕಿರುಕುಳ ಕೊಟ್ಟು ಪತಿ ದೂರ ಮಾಡ್ತಾ ಇದ್ದಾನೆ ಅಂತ ಆರೋಪಿಸ್ತಾ ಇದ್ದಾಳೆ. ನೋಡಿ, ಮತ್ತೊಂದು ಕಡೆ ಈ ಹೇಮಂತ್ ಇದ್ದಾನಲ್ಲ, ಯಾವ ರೀತಿಯಾಗಿ ಆರೋಪ ಮಾಡಿದ್ದ, ಏನ್ ಕತೆ ಅಂತಂದ್ರೆ, ದರ್ಶನ್ ರೀತಿಯೇ ಕೊಲೆ ಮಾಡಿ ಚರಂಡಿಗೆ ಎಸುವೆ ಅಂತ ಒಂದಿಷ್ಟು ಬೆದರಿಕೆ ಕೂಡ ಹಾಕಿದ್ದ ಅಂತ ಒಂದಿಷ್ಟು ಯುವತಿ ಉಲ್ಲೇಖವನ್ನ ಮಾಡಿದ್ದಾಳೆ. ಹೊಸ ಮನೆ ಮಾಡೋದಾಗಿ ಹಣ ಮತ್ತು ಚಿನ್ನ ಪಡೆದಿದ್ದಾನೆ ಎಂದು ಮಹಿಳೆ ಒಂದಿಷ್ಟು ಆರೋಪವನ್ನ ಮಾಡ್ತಾಳೆ. ನನಗೆ ನೀನೇ ಬೇಕು ಅಂತಿದ್ರೆ ದರ್ಶನ್ ರೀತಿ ಕೊಲೆ ಮಾಡಿ ಚರಂಡಿಗೆ ಎಸಿತೀನಿ ಅಂತ ಗಂಡ ಬೆದರಿಕೆ ಕೂಡ ಹಾಕಿದ್ದ ಅಂತ ಮಹಿಳೆ ಆರೋಪವನ್ನ ಮಾಡಿದ್ದಾಳೆ. ಸಂತ್ರಸ್ತೆ ಬೆಂಗಳೂರಿನ ಪಶ್ಚಿಮ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು ಸದ್ಯ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಪ್ರೀತ್ಸೆ ಅಂತ ಪ್ರಾಣ ತಿಂತಾ ಇದ್ದ. 3 ತಿಂಗಳ ಹಿಂದೆ ಒಂದಿಷ್ಟು ಮದುವೆಯನ್ನ ಮಾಡ್ಕೊಂಡಿದ್ರು, ಸಂಸಾರ ಕೂಡ ಮಾಡ್ತಾ ಇದ್ರು. ಯಾವಾಗ ಯುವತಿ ಹತ್ರ ಹಣ ಖಾಲಿ ಆಗುತ್ತೆ, ಒಂದಿಷ್ಟು ಹಣ ಕೊಟ್ಟಿರ್ತಾಳೆ ಹೊಸ ಮನೆ ಮಾಡೋದಕ್ಕೆ, ಆ ರೀತಿ ಅಂತ ಹೇಮಂತ್ ಕುಮಾರ್ ಏನ್ ಮಾಡ್ಬಿಡ್ತಾನೆ, ಒಂದು ಎಲ್ಲ ಕೂಡ ಜೂಟಾಗ್ಬಿಟ್ಟಿದ್ದಾನೆ ಅಂತ ಮಹಿಳೆ ಒಂದಿಷ್ಟು ಆರೋಪವನ್ನ ಮಾಡ್ತಾಳೆ. ಖಾಸಗಿ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಪರಿಚಯ ಆಗ್ತಾಳೆ. ಪರಿಚಯ ಒಂದಿಷ್ಟು ಪ್ರೀತಿ ಆಗುತ್ತೆ. ಪ್ರೀತಿ ಆದ ನಂತರ ಸಾಕಷ್ಟು ಬದಲಾವಣೆ ಆಗುತ್ತೆ. ಅದಾದ ನಂತರ ನಾನು ಗರ್ಭಿಣಿ ಆಗಿದ್ದೇನೆ, ಆದರೆ ನನಗೆ ಗಂಡ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನೋಡಿ, ಲವ್ ಸೆಕ್ಸ್ ಧೋಕಾಗೆ ಯುವತಿ ಬಲಿಯಾದಳು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ವಂಚನೆ ಜಾಲಕ್ಕೆ ಸಿಲುಕಿದಂಥ ಮಹಿಳೆ ಮದುವೆ ಆದ 3 ತಿಂಗಳಿಗೆ ಬೀದಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.